ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಜಸ್ಟ್ ನಾನು ಒಂದು ಛತ್ರಿ ಹೊಡೆದಿದ್ದೀನಿ. ಇಲ್ಲಿ ಏನ್ ಕಾಣಿಸ್ತಿದೆ, ಈಗ ನಿಮಗೆ ಕಾಣಿಸ್ತಿದೆಯಲ್ಲ ಒಂದು ಛತ್ರಿ. ಸೊ ಈ ಛತ್ರಿ ಹೊಡೆದಿದ್ದೀನಿ. ಈ ಛತ್ರಿ ಬಗ್ಗೆ ಒಂದು ಸಣ್ಣ ಒಂದು ವಿಡಿಯೋ ತರ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಪಾರಿವಾಳೆಲ್ಲ ಹಾಗೆ ಹೊರಗಡೆ ಬಿಟ್ಟಿದ್ದೆ, ಮೇಯ್ತಾ ಇದಾವೆ ಸುಮಾರೆಲ್ಲ. ಅದನ್ನ ಹಾಗೆ ಒಂದು ವಿಡಿಯೋ ನೋಡ್ಕೊಂಬಿಡಿ. ಇಲ್ಲಿ ತಾರ್ಪಲ್ ಮೇಲೆ ಕೆಮ್ಮಣ್ಣು ತಂದು ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಹುಣಸೆ ಹಣ್ಣಿಂದ ಸೊಪ್ಪು, ಆಮೇಲೆ ಶುಗರಿಗೆಲ್ಲ ತಿಂತಾರೆ ಇನ್ಸುಲಿನ್ ಎಲೆ ಅಂತ ಅದ್ರದ್ದು, ಆಮೇಲೆ ಕೊತ್ತಂಬರಿ, ಆಮೇಲೆ ಒಂದಿಷ್ಟು ಸೊಪ್ಪು, ಮಾಮೂಲಿ ಸೊಪ್ಪುಗಳು ಬರ್ತಾವೆ ನಾವು ತಿನ್ನೋ ಅಂತ ಸೊಪ್ಪು ತಂದು ಹಾಕಿನಿ. ಅದು ಮತ್ತೆ ಮಣ್ಣು, ಅದನ್ನೆಲ್ಲ ಚೆನ್ನಾಗಿ ಪರಳಗಳು ತಿಂತಾ ಇದಾವೆ. ಸೊ ಈ ರೀತಿ ಮಣ್ಣನ್ನು ಕೂಡ ಹಾಕಿ ಚೆನ್ನಾಗಿ ತಿಂತವೆ. ಗ್ರಿಡ್ ಮಾಡೋದಂತ ನಾನು ಹೆಂಗಂತ ನೋಡ್ತೀನಿ, ನನಗೆಲ್ಲ ಐಟಮ್ಗಳು ಸಿಕ್ತಿಲ್ಲ. ಸಿಕ್ಕಿದ್ರೆ ಗ್ರಿಡ್ ಮಾಡಿ ಇಟ್ಕೊಳ್ಬೇಕು. ಅದು ವಿಡಿಯೋ ಕೂಡ ಮಾಡಾಕ್ತೀನಿ. ಮತ್ತೆ ಎಲ್ಲ ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಸುಮಾರು ಒಂದು 11 ಗಂಟೆ 12 ಗಂಟೆ ಎಲ್ಲ ಎಳೆ ಬಿಸಿಲಿಗೆ ಮೈ ಚೆನ್ನಾಗಿ ಕಾಯಿಸ್ಕೊಂತಿದ್ದಾವೆ. ಎಲ್ಲ ಅಕ್ಕಿ ಥರ ಬಿಡೋದ್ರಿಂದ, ಮೈ ಕಾಯಿಸೋದ್ರಿಂದ ಅಕ್ಕಿಗಳು ಯಾವುದು ಡಿಸೀಸ್ ಬರಲ್ಲ. ಸೊ ಇಲ್ಲೊಂದಿಷ್ಟು ಅಕ್ಕಿಗಳಿದ್ದಾವೆ. ನಂತರ ಗೂಡನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಗೂಡಲ್ಲಿ ಮೊನ್ನೆ ಎಲ್ಲ ಮರಳು ಹಾಕಿದೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನ್ಯೂಸ್ ಪೇಪರ್ ಹಾಕಿದೆ. ಮರಳಲ್ಲಿ ಒಂಥರ ಮರಿಗಳು ಗಲೀಜು ಮಾಡಿ ಹುಳ ರೀತಿ ಆಗುತ್ತೆ ಅಂತ. ಒಂದು 3 ಮರಿ ಇದ್ದಾವೆ. ಇದ್ರಲ್ಲಿ ಮೊಟ್ಟೆ ಇದೆ. ಮತ್ತೆ ಇದ್ರಲ್ಲೊಂದು 2 ಮರಿ ಇದ್ದಾವೆ. ಅಷ್ಟೇ ಫ್ರೆಂಡ್ಸ್, ಇನ್ನೆಲ್ಲ ಹೊರಗಡೆ ಹೋಗಿದ್ದಾವೆ. ಮತ್ತೆ ಇದ್ರಲ್ಲೊಂದು 3 ಪರೋಳ ಇದ್ದಾವೆ, ಹೊಸ ಪರೋಳಗಳು. ಆಲ್ಮೋಸ್ಟ್ ಸೇಲ್ಸಿಗೆ ಹಾಕ್ಬೋದು ಅನ್ಸುತ್ತೆ ಫ್ರೆಂಡ್ಸ್. ಸೇಲ್ಸಿಗೆ ಹಾಕ್ಸಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ಸೇಲಿಗೆ ಆಗಂದ್ರೆ ಹಾಕ್ತೀನಿ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಇರೋದ್ರಿಂದ ಯಾವುದು ಪರೋಳ ಸೇಲಿಗೆ ಹಾಕ್ತಿಲ್ಲ ನಾನು. ನಮ್ಮ ಲೋಕಲ್ ಶಿವಮೊಗ್ಗದವ್ರು ಯಾರು ಬಂದು ಕೇಳಿದ್ರೆ, ಅಥವಾ ಸುತ್ತಮುತ್ತಲವ್ರು ಯಾರು ಬಂದು ಕೇಳಿದ್ರೆ ಅವ್ರಿಗೆ ಮಾತ್ರ ಕೊಡ್ತಿದ್ದೀನಿ ಫ್ರೆಂಡ್ಸ್. ನಂತರ ಈಗ ನೋಡೋದಿದ್ರೆ, ಇನ್ನೊಂದು ಸ್ವಲ್ಪ ಮಣ್ಣು ಇಟ್ಕೆ ಪುಡಿ ಜಜ್ಜಾಕಿದ್ದೆ. ಯಾವಾಗಲೂ ಪರವಾಗಿ ಇದರಲ್ಲೇ ನೀರು ಹಾಕೋದು. ಸೊ ಇದರಲ್ಲಿ ನೀರು ಹಾಕಿರ್ತೀನಿ ಯಾವಾಗಲೂ. ಸೊ ಅದು ಸ್ನಾನ ಮಾಡ್ಕೊತವೆ, ಚೆನ್ನಾಗಿ ಕುಡಿತವೆ. ಮಣ್ಣೆಲ್ಲ ಚೆನ್ನಾಗಿ ತಿಂತಿದೆ. ಇದು ಮಣ್ಣು ಎಲೆ ಎಲ್ಲ ಚೆನ್ನಾಗಿ ತಿಂತಿದೆ ಫ್ರೆಂಡ್ಸ್. ನಂತರ ಈ ಛತ್ರಿ ಅನ್ನೋದೊಂದು ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲೇನು ಇದು ಉಡಾನ್ ಬಾಕ್ಸಲ್ಲಿ ಇರೋದು. ಉಡಾನ್ ಬಾಕ್ಸ್ನ ಛತ್ರಿಗೆ ಒಂದು ರಾಟೆ ಫಿಕ್ಸ್ ಮಾಡಿ, ರಾಟೆಗೆ ಫಿಕ್ಸ್ ಮಾಡಿದ್ದೀನಿ. ಅದು ಹೇಳಿದ್ರೆ ಅಲ್ಲಿ ಮೇಲೆ ನಿಂತ್ಕೊಳುತ್ತೆ. ಇದರಿಂದ ಏನೇನು ಯೂಸಸ್ಸು, ಏನಕ್ಕೆ ಛತ್ರಿ ಹೊಡಿಬೇಕು, ಇದೆಲ್ಲ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು ಕೆಳಗಡೆ, ಅದು ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಮತ್ತು ವಿಡಿಯೋ ಎಂಡಲ್ಲಿ ಅದ್ರದ್ದು ಆ ವಿಡಿಯೋನ ಕೊಡ್ತೀನಿ, ಅಲ್ಲೋಗಿ ನೋಡಿ ಫ್ರೆಂಡ್ಸ್. ಈ ಛತ್ರಿ 3 ಅಡಿಗೆ 3 ಅಡಿ ಇದೆ. 3 ಅಡಿ ಅಗಲ, 3 ಅಡಿ ಉದ್ದ, ಒಟ್ಟು 3 ಅಡಿ ಸ್ಕ್ವೇರ್ ಫೀಟ್ ಇದಿದೆ. 3 ಅಡಿ 3 ಅಡಿ ಇದೆ. ಹಿಂಗೆ ಉದ್ದ 3, ಹಿಂಗೆ ಅಗಲ 3. ಸೊ ಇದೊಂದು ಹೈಟ್ ಒಂದು ನನಗೆ ಒಂದು 13-14 ಅಡಿ ಬರ್ಬೋದು ಫ್ರೆಂಡ್ಸ್ ಇಲ್ಲಿಂದ. ಸೊ ಈ ರೀತಿ ಮಾಡ್ಬಿಟ್ಟಿದ್ದೀನಿ ನಾನು. ಈ ರೀತಿ ಇಟ್ಕೆಯಲ್ಲಿ ಕಟ್ಟಿ, ಕಟ್ಬಿಟ್ಟು ಫಸ್ಟ್ ಈ ರೀತಿ ಇಟ್ಕೆ ಕಟ್ಟಿ ಇದ್ರೊಳಗೆ ಫುಲ್ಲು ಮಣ್ಣು ಮತ್ತು ಮರಳನ್ನ ತುಂಬಿಸಿದ್ದೀನಿ. ಫಸ್ಟ್ ಮರಳು ತುಂಬಿಸ್ಬಿಟ್ಟು ಅದ್ರ ಮೇಲ್ಗಡೆ ಕೆಮ್ಮನ್ನು ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮರಳು ಗಾಳಿಗೆ, ಬಿಸಿಲುಗಾಲದಲ್ಲಿ ಗಾಳಿಗೆ ಕೊಚ್ಕೊಂಡೋಗುತ್ತೆ, ಮಳೆಗಾಲದಲ್ಲಿ ಹರ್ಕೊಂಡೋಗುತ್ತೆ ಅಂತ ಈ ಥರ ಮಾಡಿದ್ದೀನಿ. ಇದಕ್ಕೊಂದು ಬೊಮ್ಮನ ಕಟ್ಬಿಟ್ಟು ನಮ್ಗೆ ಯಾವ ಹೈಟ್ ಬೇಕೋ ಆ ಹೈಟಿಗೆ ಇದನ್ನ ಇಟ್ಟು ಕಟ್ಟೋ ರೀತಿ ಈ ರೀತಿ ಕಟ್ಕೊಂಡಿದ್ದೀನಿ. ಇಲ್ಲೇನಿದೆ. ಸೊ ನಾನು ಫಸ್ಟ್ ಇಲ್ಲಿ ಮಾಡೋಣ ಅಂತಿದ್ದೆ ಫ್ರೆಂಡ್ಸ್. ಗೂಡನ್ನ ಇಲ್ಲಿ ಮಾಡೋಣ ಅಂತಿದ್ದೆ ಹೈಟಲ್ಲಿ. ಅಂದರೆ ಒಂದು 8 ಅಡಿ ಹೈಟಿಗೆ ಸಿಂಟೆಕ್ಸ್ ಮೇಲೆ ಹತ್ತಿದ್ರೆ ಛತ್ರಿ ಮೇಲ್ಗಡೆ ಭಾಗ ಸಿಗೋ ಥರ ಮಾಡೋಣ ಅಂತಿದ್ದೆ ಇಲ್ಲಿ. ಬಟ್ ಏನು ಮಾಡ್ತೀರಾ, ಪಕ್ಕದಲ್ಲೇ ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಇದು ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಕಂಟಿನ್ಯೂ ಪಕ್ಕದಲ್ಲೇ ಈ ಪಕ್ಕ ಬೇರೆಯವ್ರ ಮನೆ ಗೋಡೆ ಇದೆ. ಸೊ ಅಕ್ಕಿ ಏನಾದರೆ ಆರು ಬಂದಾಗ ಛತ್ರಿ ಮೇಲೆ ಫಿನಿಶಿಂಗ್ ಆಗ್ಬೋದು, ಇಲ್ಲಿ ಫಿನಿಶಿಂಗ್ ಆಗಿಬಿಡ್ತವೆ ಸುಸ್ತಾದಾಗ, ತುಂಬ ಹೊತ್ತಾದಾಗ. ಸೊ ಅದಕ್ಕೆ ಅದ್ರ ಪಕ್ಕನೇ ಅದಕ್ಕಿಂತ ಒಂದು 3 ಅಡಿ ಹೈಟಲ್ಲಿ ಛತ್ರಿ ಮಾಡ್ಬಿಟ್ಟಿದ್ದೀನಿ. ಸೊ ಅದಕ್ಕಿಂತ ಒಂದು 3-4 ಅಡಿ ಹೈಟ್ ಇದೆ ಛತ್ರಿ. ಸೊ ಅವಾಗ ಬಂದಾಗ ಅದಕ್ಕಿಂತ ಇದು ಹೈಟ್ ಇದೆ, ಇದ್ರ ಕೂರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ಉಡಾನ್ ಬಾಕ್ಸಿಗೆ ನಾನು ಡೈಲಿ ಒಂದು 2 ಪಟ್ಟ ಒಣಗಿಸಿದ್ದೀನಿ. ಯಾವ್ಯಾವುದು ಅಂತ ತೋರಿಸ್ತೀನಿ ತಾಳಿ. ಇಲ್ಲಿದೆಯಲ್ಲ ಇವೆರಡು ಪಟ್ಟನ ಉಡಾನ್ ಬಾಕ್ಸಿಗೆ ಒಣಗಿಸ್ತಿದ್ದೀನಿ, ಉಡಾನ್ ಬಾಕ್ಸಲ್ಲಿ ಹಾಕಿ. ಸೊ ಇವತ್ತು ಆಮೇಲೆ ನೀವು ವಿಡಿಯೋ ಎಲ್ಲ ಮಾಡಾದ್ಮೇಲೆ ಒಣಗಿಸ್ಬೇಕು ಫ್ರೆಂಡ್ಸ್. ಅದಕ್ಕೆ ಇದರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ನಿಮಿಷ, ಈ ರೀತಿಯಲ್ಲಿ ಇದ್ರಲ್ಲಿ ರಾಗಿ ಹಾಕಿ, ಫೀಡರ್ ಅಂತ ಹೇಳ್ತಾರೆ ಇದ್ರಲ್ಲಿ ರಾಗಿ ಹಾಕಿ ಅವಕ್ಕೆ ಫೀಡ್ ಮಾಡಿಬಿಟ್ಟು ಫುಲ್ಲು ಮತ್ತೆ ಒಳ ಹಾಕ್ಬಿಡ್ತೀನಿ. ಇದ್ರೊಳಗೆ ಹಾಕಿ ಏರ್ಸ್ಬಿಡ್ತೀನಿ, ಸಂಜೆ ಇಡಿಸ್ತೀನಿ. ಮನೆ ಫುಲ್ ನೋಡ್ಕೊಂತಿರುತ್ತದು. ಈ ಒಂದು ವಾರದಿಂದ ಒಣಗಿಸಿದ್ದೀನಿ. ದೊಡ್ಡ ಅಕ್ಕಿಗಳಿಗೆ ಆದರೆ, ಸ್ವಲ್ಪ ದೊಡ್ಡ ತಿನ್ನೋ ಅಕ್ಕಿಗಳಿಗಾದರೆ ಈ ರೀತಿ ಒಂದು ಬಟ್ಲಲ್ಲಿ ಕಾಳ್ಗಿಲ್ ಹಾಕಿ ಇಟ್ಬಿಟ್ರೆ. ಸೊ ಈ ಥರ ಮಾಡಿದ್ದೀನಿ. ಉಡಾನ್ ಬಾಕ್ಸು ಈ ರೀತಿ ಟೈಪಲ್ಲಿ ಮಾಡಿದ್ದೀನಿ. ಹಿಂಗೆ ಲಾಕಿಂಗ್ ಸಿಸ್ಟಮ್ ಥರದ್ದು ಮಾಡಿದ್ದೀನಿ. ನಾನೇ ಮಾಡಿದ್ದು ಉಡಾನ್ ಬಾಕ್ಸ್ ಕೂಡ. ಇದು ಉಡಾನ್ ಬಾಕ್ಸ್ ಸೈಜು 2 ಅಡಿ 2 ಅಡಿ ಇದೆ. ಮನೇಲಿ 2 ಅಡಿ ಮೆಶ್ ಇದ್ವು, ಅದಕ್ಕೆ ಸುಮ್ಮನೆ ಕಟ್ಟೇನಾಕ್ ಮಾಡೋದು. 1 ಅಡಿ 1 ಅಡಿ ಮಾಡೋಣ ಅಂದ್ಕೊಂಡೆ. 1 ಅಡಿ ಇಲ್ಲ 1.5. ಸುಮ್ಮನೆ ಮನೇಲಿ ಇತ್ತಲ್ಲ ಮತ್ತೇನ ಕಟ್ ಮಾಡೋದು ಅಂತ 2 ಅಡಿ 2 ಅಡಿ ಮಾಡಿದೆ ಫ್ರೆಂಡ್ಸ್. ಸ್ವಲ್ಪ ಫ್ರೀಯಾಗಿರುತ್ತೆ. ಸೊ ಇದನ್ನ ಈ ರೀತಿ ಇಲ್ಲಿದೆಯಲ್ಲ, ಇದನ್ನ ಈ ರೀತಿ ಎಳೆದ್ರೆ
ಸೊ ಈ ರೀತಿ ಮೇಲೆ ಹೋಗುತ್ತಿದ್ದು. ಒಂದು ನಿಮಿಷ ಫ್ರೆಂಡ್ಸ್. ಸೊ ಈ ರೀತಿ ಹೇಳಿದ್ರೆ ಅದು ಮೇಲೆ ಹೋಗುತ್ತೆ. ಮೇಲೆ ಹೋಗೋದ್ಮೇಲೆ ಅದನ್ನ ಫುಲ್ ಕಟ್ಬಿಟ್ಟು ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡಿ ಒಂದು ಕೈಯಲ್ಲಿ ಇದು ಮಾಡೋಕ್ಕಾಗ್ತಿಲ್ಲ. ಫುಲ್ ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ ತಾಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಈ ಥರ ದಾರಾನ ಅಲ್ಲಿಗೆ ಎಳೆದು ಈ ಥರ ಕಟ್ಬಿಟ್ರೆ ಆರಾಮಾಗೋದು ಮೇಲ್ಗಡೆ ಸುತ್ತಮುತ್ತ ಉಷ್ಟು ನೋಡ್ಕೊತಾ ಇರುತ್ತೆ ಮನೆ ಸುತ್ತಮುತ್ತ. ಸೊ ಯಾವುದೇ ಥರದ ತೊಂದರೆ ಅಲ್ಲ, ಆರಾಮಾಗಿ ಇರುತ್ತೆ. ಬಿಡೋದು ಮಕ್ಷರಿ ದಾರಾನ ಇಲ್ಲಿ ಕಟ್ಬಿಡ್ತೀನಿ. ಬೇಕಾದಾಗ ದಾರನ ಬಿಚ್ಚಿ ಜಸ್ಟ್ ಇಷ್ಟೇ ಫ್ರೆಂಡ್ಸ್. ಈ ರೀತಿ ದಾರನ ಬಿಚ್ಚಿ ಈ ರೀತಿ ದಾರನ ಇಳಿಸ್ಕೊಳ್ತೀನಿ ಫ್ರೆಂಡ್ಸ್. ಸೊ ಒಂದು ಕೈಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಇಳಿಸ್ತೆ, ಬಟ್ ಇಷ್ಟು ಸ್ಪೀಡಾಗಿ ಇಳಿಸಲ್ಲ ನಾನು. ಮೋಸ್ಟ್ ಆಫ್ ದಿ ಟೈಮ್ ತುಂಬ ನಿಧಾನ ಇಳಿಸೋದು ಆ್ಯಕ್ಚುಲಿ. ಯಾಕಂದರೆ ಒಳಗೆ ಸ್ಪೆಂಡ್ ಪಟ್ಟಿರುತ್ತೆ, ಮತ್ತು ಗಾಬರಿ ಆಗ್ಬಾರ್ದು ನನಗೆ. ಅಕ್ಕಿಗಳು ಯಾವತ್ತೂ ಗಾಬರಿ ಆಗ್ಬಾರ್ದು ಫ್ರೆಂಡ್ಸ್. ಏಕೆ ಅಂದರೆ ಬ್ರೀಡಿಂಗ್ ಅಕ್ಕಿದು, ನಿಮಗೆ ಯಾವ ರೀತಿ ಹಾಕಿ ಏರ್ಸ್ತೀನಿ ಅಂತ ತೋರ್ಸೋಕ್ಕೋಸ್ಕರ ಏಕೆ ಹಾಕಿರೋದು. ಇದಕ್ಕೇನು ರೆಕ್ಕೆ ಕೊಡಲ್ಲ ನಾನು. ಸೊ ಅದರಿಂದ ಏನು ತೊಂದರೆ ಇಲ್ಲ. ಸಬ್ಜಾ ಫ್ರೆಂಡ್ಸ್, ಇದು ಮೂರು ಪಟ್ಟಿ ಐತಿ ಇದರಲ್ಲಿ. ಇದಕ್ಕೆ 3 ಪಟ್ಟಿ ಇದೆ. ನೆಕ್ಸ್ಟ್ ಇದ್ರ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡಿದಾಗ ಅವಾಗ ಬೇಕಾದ್ರೆ ತೋರಿಸೋಣ. ಇಷ್ಟು ಅದೇ ಫ್ರೆಂಡ್ಸ್, ಈಗ ಒಂದು ಸಣ್ಣ ಅಪ್ಡೇಟ್ ಮಾಡೋಣ ಅಂತ ಮಾಡ್ತಾ ಇರೋದು. ಇಷ್ಟೇ ಫ್ರೆಂಡ್ಸ್. ಈ ರೀತಿ ಸಿಮೆಂಟಲ್ಲಿ ಕಟ್ಟಿ ಅದರೊಳಗೆ ಮರಳು ತುಂಬಿ ಮೇಲ್ಗಡೆ ಕೆಮ್ಮಣ್ಣು ಹಾಕಿ ಗಟ್ಟಿ ಫಿಕ್ಸ್ ಮಾಡಿ ಒಂದು ಬಂಬನ್ನ ನೆಟ್ಟಿದ್ದೀನಿ. ಆ ಬಂಬಿಗೆ ಇನ್ನೊಂದು ಎಕ್ಸ್ಟ್ರಾ ಕೋಲ್ನ ಈ ರೀತಿ ಸಪೋರ್ಟ್ ಕೊಟ್ಟು ನೆಟ್ಟಿದ್ದೀನಿ ಫ್ರೆಂಡ್ಸ್. ಛತ್ರಿ ಯಾವ ರೀತಿ ಮಾಡೋದಂತ ಅಲ್ಲಿ ನೆಕ್ಸ್ಟ್ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು. ಅಲ್ಲಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಅಲ್ಲಾಗ ನೋಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದ್ರ ಮೂಲಕ ನಾನು ಹಾಕುವಂಥ ಎಲ್ಲ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಡಿಯೋ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಜೊತೆಗೆ ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.